ಇದು ಕತೆ ಚೆನ್ನಾಗಿದೆ ಕೇಳ್ರಿ. ಈ ಕಂಚಿನ ನರ್ತಕಿ ಮತ್ತು ಗಡ್ಡದ ಮನುಷ್ಯ ಇವೆರಡೂ ಕೂಡ ಡೆಲ್ಲಿ ಮ್ಯೂಸಿಯಂಗೆ ಶಿಫ್ಟ್ ಮಾಡ್ತಾರೆ ಬ್ರಿಟಿಷರು. ಸ್ವತಂತ್ರ ಸಿಗೋಕ್ಕಿಂತ ಮುಂಚೆ ಡೆಲ್ಲಿ ಮ್ಯೂಸಿಯಂಗೆ ಶಿಫ್ಟ್ ಮಾಡಿಬಿಟ್ಟಿದ್ರು. ಸ್ವತಂತ್ರ ಆದ್ಮೇಲೆ ವಿಭಜನೆ ಆಯ್ತು. ಆಕ್ಚುಲಿ ಇದು ಮೂರ್ತಿ ಸಿಕ್ಕಿದ್ದೆಲ್ಲಿ ಪಾಕಿಸ್ತಾನದಲ್ಲಿ, ಆದ್ರೆ ಸ್ವತಂತ್ರ ಸಿಕ್ಕಾಗ ಎಲ್ಲಿಗೆ ಬಂದವು? ಭಾರತಕ್ಕೆ ಬಂದವು. ಪಾಕಿಸ್ತಾನದವರಿಗೆ ಹೊಟ್ಟೆ ಉರಿಲಿಕ್ಕೆ ಶುರು ಆಗ್ಬಿಡ್ತದೆ. ಇದು ನಮ್ಮಲ್ಲಿ ಸಿಕ್ಕಂತ ಪ್ರತಿಮೆಗಳು ಅಲ್ಲಿ ಯಾಕೆ ಹೋಗಿದಾವೆ, ಡೆಲ್ಲಿಯಲ್ಲಿ ಹಾಕಿದಾವೆ. ಕೊನೆಗೆ 1971-72ರಲ್ಲಿ ಇಂದಿರಾ ಗಾಂಧಿ ಪ್ರಧಾನಮಂತ್ರಿ ಆಗಿದ್ದಾಗ ಪಾಕಿಸ್ತಾನ ಜೊತೆಗೆ ಒಂದು ಶಿಮ್ಲಾ ಅಗ್ರಿಮೆಂಟ್ ಅಂತೇಳಿ ಸೈನ್ ಆಗ್ತಾರೆ. ಆ ಶಿಮ್ಲಾ ಅಗ್ರಿಮೆಂಟ್ ನಲ್ಲಿ ಪಾಕಿಸ್ತಾನದವರು ಒಂದು ಡಿಮ್ಯಾಂಡ್ ಇಡ್ತಾರೆ. ಏನ್ ಡಿಮ್ಯಾಂಡು? ನಮಗೆ ನಮ್ಮ ಕಂಚಿನ ನರ್ತಕಿ ಮತ್ತು ಗಡ್ಡದ ಮನುಷ್ಯ ಅಥವಾ ಪುರೋಹಿತನ ಮೂರ್ತಿಗಳನ್ನ ವಾಪಸ್ ಕೊಡ್ರಿ. ಎರಡು ಮೂರ್ತಿಗಳನ್ನ ಕೇಳಿದ್ರು ಅವ್ರು. ಯಾವ್ಯಾವುದು? ಈ ಕಂಚಿನ ನರ್ತಕಿ, ಇನ್ನೊಂದು ಗಡ್ಡದ ಮನುಷ್ಯ. ಇಂದಿರಾ ಗಾಂಧಿ ಅವರಿಗೆ ಒಂದು ಆಪ್ಷನ್ ಕೊಡ್ತಾಳೆ. ಎರಡು ಅಂತೂ ನಾನು ಕೊಡಲ್ಲ, ಎರಡರಲ್ಲಿ ಒಂದನ್ನ ಕೊಡ್ತೀನಿ ಅಂತ ಹೇಳ್ತಾಳೆ. ನೀವು ಸೆಲೆಕ್ಟ್ ಮಾಡ್ಕೊಳ್ರಿ ಅಂತ. ಅವಾಗ ಪಾಕಿಸ್ತಾನದವ್ರು ಯಾವ್ದನ್ನ ಸೆಲೆಕ್ಟ್ ಮಾಡ್ಕೊಂಡ್ರು? ಪಾಕಿಸ್ತಾನದವ್ರು ಯಾವ್ದು ಸೆಲೆಕ್ಟ್ ಮಾಡ್ಕೊಂಡಿರ್ಬೇಕು ಹೇಳ್ರಿ? ನರ್ತಕಿಯನ್ನ ಸೆಲೆಕ್ಟ್ ಮಾಡ್ಕೊಂಡ್ರು ಅವರು, ನಮಗ್ ಬೇಕು ಅಂತ ಹೇಳಿ. ಯಾವಾಗ ಅವರು ನರ್ತಕಿಯನ್ನ ಸೆಲೆಕ್ಟ್ ಮಾಡ್ಕೊಂಡ್ರು, ಅವಾಗ ಇಂದಿರಾ ಗಾಂಧಿ ಕರೆದು ಅವರಿಗೆ, ನೀವು ಇದನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅಂದ್ರೆ ಇದನ್ನ ನಾವು ಕೊಡಲ್ಲ, ನೀವು ಬೇಡ ಅಂತ ಬಿಟ್ಟಿರ್ತಕ್ಕಂಥ ಗಡ್ಡದ ಮನುಷ್ಯನನ್ನ ತಗೊಂಡು ಹೋಗ್ರಿ ಅಂತ ಹೇಳಿ ಗಡ್ಡದ ಮನುಷ್ಯನನ್ನ ಕೊಟ್ಟು ಕಳಿಸಿದ್ರು ಇಂದಿರಾ ಗಾಂಧಿ. ಆಮೇಲೆ ಅದು ಒಂದು ಸ್ಟೋರಿ ಇದೆ. ಒರಿಜಿನಲ್ ಗಡ್ಡದ ಮನುಷ್ಯ ಇಂಡಿಯಾದಲ್ಲೇ ಇದೆ, ಪಾಕಿಸ್ತಾನದವ್ರು ಡೂಪ್ಲಿಕೇಟ್ ಕೊಟ್ಟಿದ್ದಾರೆ ಅಂತ ಒಂದು ಕತೆ ಇದೆ. ದೇರ್ ಇಸ್ ಲಾಟ್ ಆಫ್ ಸ್ಟೋರೀಸ್ ಲೈಕ್ ದಟ್.